ಎಲ್ರಿಗೂ ನಮಸ್ಕಾರ. ಜನಗಣತಿ ಸ್ವಯಂ ಗಣತಿಯ ಸರಳ ಹಂತಗಳು ಇಲ್ಲಿವೆ. ಮೊದಲು sc.census.gov.in ವೆಬ್ಸೈಟ್ಗೆ ಹೋಗಿ. ಅಲ್ಲಿ ಮುಖ್ಯ ಪರದೆ ಕಾಣಿಸುತ್ತದೆ. ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ಕ್ಯಾಪ್ಚಾ ನಮೂದಿಸಿ, ನಂತರ ವೆರಿಫೈ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಸ್ವಾಗತ ಸೂಚನೆಯನ್ನು ಓದಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಕುಟುಂಬ ಮುಖ್ಯಸ್ಥರ ಕುರಿತು ಇರುವ ಪ್ರಮುಖ ಸೂಚನೆಯನ್ನು ಗಮನದಿಂದ ಓದಿ. ಕುಟುಂಬ ಮುಖ್ಯಸ್ಥರ ಹೆಸರನ್ನು ನಮೂದಿಸಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀಡಿ. ಬೇಕಾದರೆ ಇಮೇಲ್ ಐಡಿಯನ್ನು ಕೂಡ ನಮೂದಿಸಬಹುದು. ಇದು ಆಯ್ಕೆಯಾಗಿದೆ. ಕೊನೆಯಲ್ಲಿ ವೆರಿಫೈ ಮತ್ತು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಇಷ್ಟದ ಭಾಷೆಯನ್ನು ಆಯ್ಕೆ ಮಾಡಿ, ನಿಮ್ಮ ಮೊಬೈಲ್ಗೆ ಬಂದಿರುವ OTPಯನ್ನು ನಮೂದಿಸಿ, ನಂತರ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಪಿನ್ ಕೋಡನ್ನು ಆಯ್ಕೆ ಮಾಡಿ. ನಂತರ ವಿಲೇಜ್, ಗ್ರಾಮ, ಟೌನ್, ಪಟ್ಟಣ, ಲೊಕ್ಯಾಲಿಟಿ, ಸ್ಥಳೀಯ ಪ್ರದೇಶ, ಹ್ಯಾಮ್ಲೆಟ್, ಹಳ್ಳಿಯ ಭಾಗ ಅಥವಾ ಲ್ಯಾಂಡ್ಮಾರ್ಕ್, ಗುರುತು ಸ್ಥಳ ಇವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ತೋರಿಸಲಾದ ನಕ್ಷೆಯಲ್ಲಿ ನಿಮ್ಮ ಮನೆಯನ್ನು ಹುಡುಕಿ ಆಯ್ಕೆ ಮಾಡಿ ಮತ್ತು ಅದನ್ನು ಜಿಯೋ ಟ್ಯಾಗ್ ಮಾಡಿ. ಇದು ಬಹುಮಹಡಿ ಕಟ್ಟಡವಾಗಿರಬಹುದು ಅಥವಾ ಏಕಮಹಡಿ ಮನೆ ಆಗಿರಬಹುದು. ನಿಮ್ಮ ಸರಿಯಾದ ಸ್ಥಳವನ್ನು ಗುರುತಿಸಿ. ಆಮೇಲೆ ಕನ್ಫರ್ಮ್ ಲೊಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ವಿವರಗಳು ಸರಿಯಾಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೇವ್ ಮತ್ತು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮನೆಯ ನೆಲಕ್ಕೆ ಬಳಸಿರುವ ಮುಖ್ಯ ವಸ್ತುವನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮ್ಮ ಮನೆಯ ಗೋಡೆಗಳಿಗೆ ಬಳಸಿರುವ ಮುಖ್ಯ ವಸ್ತುವನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮ್ಮ ಮನೆಯ ಮೇಲ್ಛಾವಣಿಗೆ ಬಳಸಿರುವ ಮುಖ್ಯ ವಸ್ತುವನ್ನು ಆಯ್ಕೆ ಮಾಡಿ. ಆನಂತರ ನಿಮ್ಮ ಮನೆಯ ಸ್ಥಿತಿಯನ್ನು ಆಯ್ಕೆ ಮಾಡಿ. ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ದೃಢೀಕರಿಸಲು ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುವ ಒಟ್ಟು ವ್ಯಕ್ತಿಗಳ ಸಂಖ್ಯೆಯನ್ನು ನಮೂದಿಸಿ. ಇಲ್ಲಿ ಕುಟುಂಬ ಮುಖ್ಯಸ್ಥರ ಲಿಂಗವನ್ನು ಆಯ್ಕೆ ಮಾಡಿ. ಕುಟುಂಬ ಮುಖ್ಯಸ್ಥರು ರಾಜ್ಯ/ಕೇಂದ್ರಾಡಳಿತ ಪ್ರದೇಶದ ಯಾವುದೇ SC/ST ವರ್ಗಕ್ಕೆ ಸೇರಿದವರಾಗಿದ್ದರೆ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಇಲ್ಲದಿದ್ದರೆ ಅದರ್ ಅನ್ನು ಆಯ್ಕೆ ಮಾಡಿ. SC/ST ವರ್ಗಗಳ ಪಟ್ಟಿಯನ್ನು ನೋಡಲು ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮನೆಯ ಸ್ವಾಮ್ಯ ಸ್ಥಿತಿ ಓನರ್ಶಿಪ್ ಸ್ಟೇಟಸ್ ಅನ್ನು ಆಯ್ಕೆ ಮಾಡಿ. ಇಲ್ಲಿ ವಾಸ ಕೊಠಡಿಗಳ ಸಂಖ್ಯೆಯನ್ನು ನಮೂದಿಸಿ. ಇಲ್ಲಿ ಕುಟುಂಬದಲ್ಲಿ ವಾಸಿಸುವ ವಿವಾಹಿತ ಜೋಡಿಗಳ ಸಂಖ್ಯೆಯನ್ನು ನಮೂದಿಸಿ. ನಂತರ ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀಡಿದ ಮಾಹಿತಿ ಸರಿಯಾಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕುಡಿಯುವ ನೀರಿನ ಮುಖ್ಯ ಮೂಲವನ್ನು ಆಯ್ಕೆ ಮಾಡಿ. ಇಲ್ಲಿ ಕುಡಿಯುವ ನೀರಿನ ಮೂಲದ ಲಭ್ಯತೆಯನ್ನು ಆಯ್ಕೆ ಮಾಡಿ. ಇಲ್ಲಿ ವಿದ್ಯುತ್ ಬೆಳಕಿನ ಮುಖ್ಯ ಮೂಲವನ್ನು ಆಯ್ಕೆ ಮಾಡಿ. ಇಲ್ಲಿ ಶೌಚಾಲಯದ ಸೌಲಭ್ಯ ಲಭ್ಯವಿದೆಯೇ ಎಂಬ ಆಯ್ಕೆಯನ್ನು ಆರಿಸಿ. ಇಲ್ಲಿ ಶೌಚಾಲಯದ ಪ್ರಕಾರವನ್ನು ಆಯ್ಕೆ ಮಾಡಿ. ಇಲ್ಲಿ ಮಲಿನ ನೀರಿನ ಹೊರಸಾಗುವಿಕೆ ಎಲ್ಲಿ ಸಂಪರ್ಕಗೊಂಡಿದೆ ಎಂಬುದನ್ನು ಆಯ್ಕೆ ಮಾಡಿ. ಇಲ್ಲಿ ಮನೆ ಆವರಣದಲ್ಲಿ ಸ್ನಾನದ ಸೌಲಭ್ಯ ಲಭ್ಯವಿದೆಯೇ ಎಂಬುದನ್ನು ಆಯ್ಕೆ ಮಾಡಿ. ಇಲ್ಲಿ ಅಡಿಗೆ ಮನೆ ಮತ್ತು LPG/PNG ಸಂಪರ್ಕದ ಲಭ್ಯತೆ ಕುರಿತು ಆಯ್ಕೆಯನ್ನು ಆರಿಸಿ. ಇಲ್ಲಿ ಅಡಿಗೆಗೆ ಬಳಸುವ ಮುಖ್ಯ ಇಂಧನವನ್ನು ಆಯ್ಕೆ ಮಾಡಿ. ಕೊನೆಗೆ ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀಡಿದ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ದೃಢೀಕರಿಸಿ. ಇಲ್ಲಿ ರೇಡಿಯೋ/ಟ್ರಾನ್ಸಿಸ್ಟರ್ ಲಭ್ಯತೆಗಾಗಿ ಆಯ್ಕೆಯನ್ನು ಆರಿಸಿ. ಇಲ್ಲಿ ಟೆಲಿವಿಷನ್ಗಾಗಿ ಆಯ್ಕೆಯನ್ನು ಆರಿಸಿ. ಇಲ್ಲಿ ಇಂಟರ್ನೆಟ್ ಪ್ರವೇಶಗಾಗಿ ಆಯ್ಕೆಯನ್ನು ಆರಿಸಿ. ಇಲ್ಲಿ ಲ್ಯಾಪ್ಟಾಪ್/ಕಂಪ್ಯೂಟರ್ ಲಭ್ಯತೆಗಾಗಿ ಆಯ್ಕೆಯನ್ನು ಆರಿಸಿ. ಇಲ್ಲಿ ಟೆಲಿಫೋನ್ ಮತ್ತು ಮೊಬೈಲ್ ಫೋನ್/ಸ್ಮಾರ್ಟ್ ಫೋನ್ಗಾಗಿ ಆಯ್ಕೆಯನ್ನು ಆರಿಸಿ. ಇಲ್ಲಿ ಸೈಕಲ್ ಮತ್ತು ಸ್ಕೂಟರ್/ಮೋಟಾರ್ ಸೈಕಲ್/ಮೋಪೆಡ್ಗಾಗಿ ಆಯ್ಕೆಯನ್ನು ಆರಿಸಿ. ಇಲ್ಲಿ ಕಾರ್/ಜೀಪ್/ವ್ಯಾನ್ಗಾಗಿ ಆಯ್ಕೆಯನ್ನು ಆರಿಸಿ. ಇಲ್ಲಿ ಕುಟುಂಬದಲ್ಲಿ ಬಳಸುವ ಮುಖ್ಯ ಧಾನ್ಯಗಾಗಿ ಆಯ್ಕೆಯನ್ನು ಆರಿಸಿ. ನಂತರ ಸೇವ್ ಮತ್ತು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀಡಿದ ಮಾಹಿತಿ ಸರಿಯಾಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ನೀವು ನೀಡಿದ ಮಾಹಿತಿಯ ಪೂರ್ವಾವಲೋಕನ ಕಾಣಿಸುತ್ತದೆ. ದಯವಿಟ್ಟು ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಲು ಅದನ್ನು ಗಮನದಿಂದ ಪರಿಶೀಲಿಸಿ. ಯಾವುದೇ ತಿದ್ದುಪಡಿ ಅಥವಾ ಬದಲಾವಣೆ ಮಾಡಲು ಬಯಸಿದರೆ ಬ್ಯಾಕ್ ಮತ್ತು ಕರೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರದಲ್ಲಿ ಉಳಿಸಲು ಸೇವ್ ಆಸ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಒಪ್ಪಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಕೊನೆಯಲ್ಲಿ ನಿಮ್ಮ ಸ್ವಯಂ ಗಣತಿ ಗುರುತು ಸಂಖ್ಯೆ SCID ರಚಿಸಲಾಗುತ್ತದೆ. ದಯವಿಟ್ಟು ಈ ಗುರುತು ಸಂಖ್ಯೆಯನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಿ. ಗಣಕಾಧಿಕಾರಿ ನಿಮ್ಮ ಮನೆಗೆ ಭೇಟಿ ನೀಡುವಾಗ
ಪರಿಶೀಲನೆಗಾಗಿ ಈ SCIDಯನ್ನು ನೀಡಿರಿ. ಪರಿಶೀಲನೆಯ ನಂತರ ಗಣಕಾಧಿಕಾರಿ ಮಾಹಿತಿಯನ್ನು ಜನಗಣತಿ ಸಂಸ್ಥೆಗೆ ಸಲ್ಲಿಸುತ್ತಾರೆ. ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸುವುದರಿಂದ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಉಳಿಸುವುದರ ಜೊತೆಗೆ ಗಣಕಾಧಿಕಾರಿಗಳ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನೆರವೇರಿಸಲು ಸಹಕರಿಸುತ್ತೀರಿ. ನೀವು ಯಾವುದೇ ಆತುರವಿಲ್ಲದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಹಿತಿಯನ್ನು ಸ್ವತಃ ನಮೂದಿಸುವುದರಿಂದ ಅದರ ನಿಖರತೆ ಖಚಿತವಾಗುತ್ತದೆ. ಇದರಿಂದ ಪುನಃ ಭೇಟಿ ನೀಡುವ ಅಗತ್ಯ ಕಡಿಮೆಯಾಗುತ್ತದೆ ಹಾಗೂ ಸಂಪೂರ್ಣ ಜನಗಣತಿ ಪ್ರಕ್ರಿಯೆ ಸುಗಮವಾಗಿ ಮತ್ತು ವೇಗವಾಗಿ ನಡೆಯುತ್ತದೆ. ಸ್ವಯಂ ಗಣತಿಯಲ್ಲಿ ನಿಮ್ಮ ಸಕ್ರಿಯ ಭಾಗವಹಿಸುವಿಕೆ ವಿಶ್ವಾಸಾರ್ಹ ರಾಷ್ಟ್ರೀಯ ದತ್ತಾಂಶ ನಿರ್ಮಾಣಕ್ಕೆ ಮಹತ್ವದ ಕೊಡುಗೆಯನ್ನು ನೀಡುತ್ತದೆ. ಇದು ಅಭಿವೃದ್ಧಿ ಯೋಜನೆಗಳ ರೂಪರೇಖೆ, ಸಾರ್ವಜನಿಕ ಸೇವೆಗಳ ಸುಧಾರಣೆ ಮತ್ತು ಭವಿಷ್ಯಕ್ಕಾಗಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಲು ಅತ್ಯಂತ ಅಗತ್ಯವಾಗಿದೆ. ಇದು ಸರಳ ಹೆಜ್ಜೆಯಾಗಿದ್ದರೂ ದೇಶದ ಪ್ರಗತಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಎಲ್ಲರೂ ಸ್ವಯಂ ಗಣತಿಯಲ್ಲಿ ಭಾಗವಹಿಸಿ ಈ ಮಹತ್ವದ ರಾಷ್ಟ್ರೀಯ ಕಾರ್ಯಕ್ಕೆ ಬೆಂಬಲ ನೀಡುವಂತೆ ನಾವು ಹೃತ್ಪೂರ್ವಕವಾಗಿ ವಿನಂತಿಸುತ್ತೇವೆ. ನಿಮ್ಮ ಅಮೂಲ್ಯ ಸಹಕಾರಕ್ಕೆ ಧನ್ಯವಾದಗಳು.